ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿಗಳು ಅಂದ್ರೆ ಯಾರು ಚುನಾವಣೆಗೆ ಸ್ಪರ್ಧೆ ಮಾಡ್ತಾರೆ ಆ ಆಕಾಂಕ್ಷಿಗಳಿಗೆ ಟಿಕೆಟ್ಗಾಗಿ 25ರಿಂದ 50,000 ರೂಪಾಯಿ ಶುಲ್ಕವನ್ನ ವಿಧಿಸೋದಾಗಿ ಡಿ.ಕೆ. ಶಿವಕುಮಾರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಮುಖ್ಯಸ್ಥರು ಆಗಿರುವ ಅವರು ಹೇಳ್ತಾ ಇದ್ದಾರೆ. ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಈಗ ಜಿಬಿಎಂ ಮುಖ್ಯಸ್ಥರು ಕೂಡ ಆಗಿದ್ದಾರೆ. ಡಿ.ಕೆ. ಶಿವಕುಮಾರ್ ಹೇಳ್ತಿದ್ದಾರೆ, ಹಿಂದೆ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿ ಇವತ್ತಿಗೂ ಆರೋಪ ಮಾಡುತ್ತೆ, 2 ಲಕ್ಷ ರೂಪಾಯಿ ತಗೊಂಡು ನೀವು ಟಿಕೆಟ್ ಕೊಟ್ಟು ಹಣ ಮಾಡಿದ್ರಿ ಅಂತ. ಹೌದು, ನಾವು ಅದನ್ನ ಪಕ್ಷದ ಚಟುವಟಿಕೆಗಳಿಗೆ ಬಳಸಿದ್ವಿ ಅಂತ ಕಾಂಗ್ರೆಸ್ ಪಕ್ಷ ಉತ್ತರಿಸಿತ್ತು. ಈಗಲೂ ಕೂಡ ಇನ್ನೂ ಕೂಡ ಮೀಸಲಾತಿ ಹಂಚಿಕೆ ಆಗ್ಬೇಕು, ಅದೆಲ್ಲವೂ ಆದ ನಂತರವೇ ನಾವು ಚುನಾವಣೆಯನ್ನ ನಡೆಸೋದು. ಆದ್ರೆ ಯಾರಿಗೆಲ್ಲ ಆಸಕ್ತಿ ಇದೆ ಅದನ್ನ ನಾವು ಪರೀಕ್ಷೆ ಮಾಡೋಣ ಮತ್ತು ಈಗ್ಲಿಂದಲೇ ಕೆಲಸವನ್ನ ಶುರು ಮಾಡೋಣ ಅನ್ನೋ ಉದ್ದೇಶದಿಂದ ನಾವು ಇದೇ 15ನೇ ತಾರೀಕಿಂದ ಅಂದ್ರೆ ಇವತ್ತಿಂದ ನಾವು ಅದನ್ನ ಅಂದ್ರೆ ಅಪ್ಲಿಕೇಶನ್ ಅನ್ನ ಕಾಲ್ಫರ್ ಮಾಡಿದೀವಿ ಅಂತ ಡಿ. ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. 25,000ದಿಂದ 50,000 ಒಟ್ಟು 369 ವಾರ್ಡ್ ಅಂತ ಅನ್ಸುತ್ತೆ. ಅಷ್ಟಕ್ಕೂ ಯಾರೆಲ್ಲ ಆಸಕ್ತರಿದ್ದಾರೆ ಅವರು ಇಷ್ಟು ಹಣವನ್ನ ಪಾವತಿ ಮಾಡಿ ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕೆ ಸಿದ್ಧರಾಗಬೇಕಾಗತ್ತೆ. ಹೊನ್ನಾಳಿ ಚಂದ್ರಶೇಖರ್ ಅವರೇ, ಕಾಂಗ್ರೆಸ್ ಮೇಲೆ ಇದೊಂದು ಆರೋಪ ಇದೆ. ಕಳೆದ ವಿಧಾನಸಭೆ ಚುನಾವಣೆಯಲ್ಲೂ ತಾವು ಕೇಳಿರ್ಬೋದು, 2 ಲಕ್ಷ ರೂಪಾಯಿ ಒಂದ್ ಟಿಕೆಟ್ಗೆ 2 ಲಕ್ಷ ರೂಪಾಯಿ, ಎಷ್ಟು ಜನಕ್ಕೆ, ಗೆದ್ದೋರೆಷ್ಟು, ಸೋತೋರೆಷ್ಟು, ಹಾಕ್ದೋರೆಷ್ಟು ಅಂತ ಪ್ರಶ್ನೆ ಮಾಡ್ತಿದ್ರು. ಈಗ್ಲೂ ಅದೇ ತರ ನೇರವಾಗಿ ಹೇಳಿದ್ದಾರೆ ಡಿ.ಕೆ. ಶಿವಕುಮಾರ್, ಪಕ್ಷದ ಅಭಿವೃದ್ಧಿಗೆ ನಾವು ಅದನ್ನ ಬಳಸ್ತೀವಿ, ಸಂಘಟನೆಗಾಗಿ ಅದನ್ನ ಬಳಸ್ತೀವಿ ಅಂತ. ಇದನ್ನ ಹೇಗ್ ನೋಡ್ತೀರಿ ತಾವು? ಈಗ್ಲೇ ಕನ್ಫರ್ಮ್ ಮಾಡ್ತಿರೋದು, ಇನ್ನು ಕೂಡ ಮೀಸಲಾತಿ ಹಂಚಿಕೆ ಆಗ್ತಿರೋದು, ಇದೆಲ್ಲವನ್ನ ಹೇಗ್ ನೋಡ್ತೀರಿ ತಮ್ಮ ಪಾಯಿಂಟ್ ಆಫ್ ವ್ಯೂ? ಈ ಹಿಂದೆ MLA ಚುನಾವಣೆ ಸಂದರ್ಭದಲ್ಲಿ ಹಣವನ್ನ ಏನ್ ಪಡೆದ್ರು ಅದನ್ನ ಕಾಂಗ್ರೆಸ್ ಭವನಕ್ಕೆ ಬಳಸ್ತೀವಿ, ಕಾಂಗ್ರೆಸ್ ಭವನ ನಿರ್ಮಾಣ ಮಾಡ್ಲಿಕ್ಕೆ ಬಳಸ್ತೀವಿ ಅಂತ ಡಿ.ಕೆ. ಶಿವಕುಮಾರ್ ಹೇಳಿದ್ರು. ಪಕ್ಷದ ಚಟುವಟಿಕೆಗೆ ಬಳಸ್ತೀವಿ ಅಂತ ಹೇಳಿದ್ರು. ಈ ಬಾರಿ ಮತ್ತೆ ಗ್ರೇಟರ್ ಬೆಂಗಳೂರು ಚುನಾವಣೆ ಹತ್ರ ಬರ್ತಾ ಇದೆ, ಇದಕ್ಕೂ ಸಹ ಹಣವನ್ನ ಕೇಳ್ತಾ ಇದಾರೆ. ನನಗೆ ಇದ್ರಲ್ಲಿ ತಪ್ಪೇನು ಕಾಣ್ತಾ ಇಲ್ಲ. ಯಾಕೆ ತಪ್ಪು ಕಾಣ್ತಾ ಇಲ್ಲ ಅಂದ್ರೆ, ಯಾರೇ ಒಬ್ಬ ಅಭ್ಯರ್ಥಿ ಆದ್ರೆ ಈಗ ಚುನಾವಣೆಯನ್ನ ನಡೆಸಬೇಕು ಅಂತಂದ್ರೆ ಒಂದು ಫಂಡಿಂಗ್ ಬೇಕೇ ಬೇಕು, ಖರ್ಚು ವೆಚ್ಚ ಎಲ್ಲ ಇದ್ದೇ ಇರುತ್ತೆ. ಇಂತಹ ಸಂದರ್ಭದಲ್ಲಿ 20ರಿಂದ 50,000 ರೂಪಾಯಿ ಹಣವನ್ನ ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟು ಟಿಕೆಟ್ ತಗೋತಾರೆ ಅಂದ್ರೆ ಇನ್ನೊಂದು ಇದು ಬಹುಶಃ ಒಂದು ಲಿಟ್ಮಸ್ ಪರೀಕ್ಷೆನ ಮಾಡ್ತಾ ಇದಾರೆ. ಒಂದು 25,000 ರೂಪಾಯಿಯನ್ನ 50,000 ರೂಪಾಯಿಯನ್ನ ಕಾಂಗ್ರೆಸ್ ಪಕ್ಷಕ್ಕೆ ಡೊನೇಟ್ ಮಾಡ್ತಕ್ಕಂತ ವ್ಯಕ್ತಿ ಡೊನೇಟ್ ಮಾಡಕ್ ಆಗೋದಿಲ್ಲ ಅಂತಂದ್ರೆ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಇನ್ನೇನ್ ಮಾಡ್ಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು ಸಹ ಮನಸ್ಸಲ್ಲಿ ಇರ್ಬೋದು. ಮತ್ತೆ ಎಲ್ಲರೂ ಸಹ ಅರ್ಜಿ ಹಾಕ್ತಾರೆ, ಟಿಕೆಟ್ ಬೇಕು ಅಂತೇಳಿ. ಒಬ್ರು ಇಬ್ರಲ್ಲ, 350 360 ವಾರ್ಡ್ಗಳೇನಿದೆ ಅದಕ್ಕೆ ಸಾವಿರಾರು ಅರ್ಜಿಗಳು ಬರ್ಬೋದು. ಆದ್ರೆ ನಿಜವಾಗ್ಲೂ ಯಾರಿಗೆ ಆಸಕ್ತಿ ಇದೆ, ಯಾರಿಗೆ ಚುನಾವಣೆ ಮಾಡ್ಬೇಕು ಅಂತ ಇದೆ, ಅವರು ದುಡ್ಡನ್ನ ಕೊಡ್ತಾರೆ, ಅರ್ಜಿಯನ್ನ ಸಲ್ಲಿಸ್ತಾರೆ. ಹಾಗಾಗಿ ದುಡ್ಡನ್ನ ತಗೊಳ್ಳೋದ್ರಲ್ಲಿ ಮತ್ತೆ ಕಾಂಗ್ರೆಸ್ಗೆ ಒಂದು ಅಧಿಕೃತವಾಗಿ ಬಂದಂತ ಹಣ ಆಗಿರುತ್ತೆ. 25,000 ರೂಪಾಯಿನೋ 50,000 ರೂಪಾಯಿನೋ ಈ ಹಿಂದೆ MLA ಚುನಾವಣೆ ಸಂದರ್ಭದಲ್ಲಿ ಬಂದಂತ 2 ಲಕ್ಷ ರೂಪಾಯಿನೋ ಅದು ಅಧಿಕೃತವಾಗಿ ರಸೀದಿ ಹಾಕ್ತಕ್ಕಂತ ಹಣ. ಕಾಂಗ್ರೆಸ್ ಅದನ್ನ ಅಧಿಕೃತವಾಗಿ ಬಳಸ್ತಕ್ಕಂತ ಹಣ ಆಗಿರುತ್ತೆ. ಅದು ಬಿಡಿ, ಇನ್ ಬೇರೆ ಬೇರೆ ತರದ ಹಣಗಳು ಬರ್ಬೋದು, ಸಂಪನ್ಮೂಲಗಳು ಇರ್ಬೋದು ಅಲ್ಲಿ. ಆದ್ರೆ ಈ ಹಣ ಅಧಿಕೃತವಾಗಿ ಬರುತ್ತೆ, ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಬೇಸ್ ಆಗಿರುತ್ತೆ. ಹಾಗಾಗಿ ಪಕ್ಷದ ಫಂಡಿಂಗಿಗಾಗಿ ಅವರೊಂದು ಪ್ರಯತ್ನವನ್ನ ಡಿ.ಕೆ. ಶಿವಕುಮಾರ್ ಅವರು ಮಾಡ್ತಾ ಇರ್ಬೋದು. ಮತ್ತೆ ಇನ್ನೊಂದೇನಂದ್ರೆ, ನಾನು ಒಬ್ಬ ರಂಗ ಕಲಾವಿದ ಆಗಿರೋದ್ರಿಂದ ಒಂದು ನಾಟಕ ಪ್ರದರ್ಶನ ಆಯೋಜನೆ ಮಾಡ್ಬೇಕಾದ್ರೆ ಬಹಳಷ್ಟು ಜನ ಫ್ರೀ ಶೋ ಅಂತ ಮಾಡ್ತಾರೆ. ಯಾಕೆ ಫ್ರೀ ಶೋ ಮಾಡ್ಬೇಕು? ಕನಿಷ್ಠ 5 ರೂಪಾಯಿನಾದ್ರೂ ಪ್ರವೇಶ ಇಡಿ, 10 ರೂಪಾಯಿ ಇಡಿ. ಈಗಿನ ಸಂದರ್ಭದಲ್ಲಿ 50 ರೂಪಾಯಿ ಪ್ರವೇಶ ದರವನ್ನ ಇಡಬೇಕು ಅಂತೇಳಿ. ಅಂದ್ರೆ ನಾಟಕ ನೋಡ್ತಕ್ಕಂತ ವ್ಯಕ್ತಿಗೆ ಒಂದು ಕಮಿಟ್ಮೆಂಟ್ ಇರುತ್ತೆ, ನಾನು ಒಂದು 10 ರೂಪಾಯಿ ಕೊಟ್ಟಿದ್ದೀನಿ ಆ ತಂಡಕ್ಕೆ ಅಥವಾ ಆ ಕಲಾವಿದರಿಗೆ ಅಂತೇಳಿ. ಒಂದು ಕಮಿಟ್ಮೆಂಟ್ ಒಂದು ಮನಸ್ಸಲ್ಲಿ ಬರುತ್ತೆ. ಈಗ ಏನು ಇಲ್ಲ ಅಂತ ಅಂದ್ರೆ, ಏನು ಕೊಡದೇ ಇದ್ರೆ ಪಕ್ಷದಿಂದನೇ ಎಲ್ಲವನ್ನು ನಿರೀಕ್ಷೆ ಮಾಡ್ತಾರೆ ಅಂತಂದ್ರೆ, ಸ್ವಂತವಾಗಿ ಏನು ಇಲ್ಲ ಅಂತಂದ್ರೆ ಅವ್ರ ಕಮಿಟ್ಮೆಂಟ್ ಅನ್ನ ಪಕ್ಷಕ್ಕೆ ಹೇಗ್ ತೋರಿಸ್ತಾರೆ ಅಂತಕ್ಕಂಥ ಯೋಚನೆಯನ್ನ ಕಾಂಗ್ರೆಸ್ ಮಾಡ್ತಾ ಇರ್ಬೋದು. ಹಾಗಾಗಿ ಏನ್ 20,000 25,000 50,000 ತಗೋತಾರೆ, ಇದು ತಪ್ಪಲ್ಲ. ಇದು ಬಿಜೆಪಿನೂ ಸಹ ಇದನ್ನ ಮಾಡ್ಬೇಕು. ಅವ್ರ ಪಕ್ಷದ ಕಾರ್ಯಕರ್ತರಲ್ಲಿ ಯಾರು ಬರ್ತಾರೆ ಅವ್ರಿಗೊಂದು ಕಮಿಟ್ಮೆಂಟ್ ತೋರಿಸ್ಬೇಕು ಅಂತಂದ್ರೆ ಕೊಡಿ. ಈಗಿಲ್ಲ 25,000 ರೂಪಾಯಿ 50,000 ರೂಪಾಯಿ ಅಂತಂದ್ರೆ ಇರ್ತಾರೆ ನಾಯಕರು, ಯಾರೋ ಅವ್ರಿಗೆ ಮಾರ್ಗದರ್ಶಕರು ಯಾರೇ ಇರ್ತಾರೆ, ಅವ್ರು ಕೊಡ್ತಾರೆ. ಅವ್ರ ನಾಯಕನ ಬೆಳೆಸ್ಬೇಕು ಅಂತ. ನಿಜವಾಗ್ಲೂ 25,000 ರೂಪಾಯಿ 50,000 ರೂಪಾಯಿ ಕೊಡೋಕ್ ಆಗೋದಿಲ್ಲ ಅಂತಂದ್ರೆ ಅವ್ರನ್ನ ಬೆಳೆಸ್ಬೇಕು ಅಂತ ಮನ್ಸಿರ್ತಕ್ಕಂಥ ಒಬ್ಬ ನಾಯಕ, ಒಬ್ಬ ಮಾರ್ಗದರ್ಶಕ ಇದ್ದೇ ಇರ್ತಾರೆ. ಹಾಗಾಗಿ ಇದ್ರಲ್ಲಿ ನನಗೆ ತಪ್ಪೇನೋ ಕಾಣ್ತಾ ಇಲ್ಲ. MLA ಚುನಾವಣೆ ಮಾಡಿದ್ದು ಸರಿ ಇದೆ, ಈಗ್ಲೂ ಮಾಡ್ತಾರೆ ಸರಿ ಇದೆ ಅಂತಾನೆ ಅನಿಸ್ತಾ ಇದೆ ನನಗೆ. ಸರಿ ನೋಡೋಣ. ಇನ್ನು ಮೀಸಲಾತಿ ಹಂಚಿಕೆ ಆಗ್ಬೇಕು, ಅನಂತರ ಚುನಾವಣೆ ಕಾದ್ ನೋಡೋಣ.